ನಮಸ್ಕಾರ ಸ್ನೇಹಿತರೆ. ರಮೇಶ್ ಅರವಿಂದ್ ಅವರು ತಮ್ಮ ಒಂದು ಸ್ಪೆಷಲ್ ಫೋಟೋ ಹಂಚಿಕೊಂಡಿದ್ದಾರೆ. ಈ ಫೋಟೋ ಕಾಲೇಜು ದಿನಗಳ ಫೋಟೋನೇ ಆಗಿದೆ. ಈ ಫೋಟೋದಲ್ಲಿರೋದು ಕೂಡ ಅಷ್ಟೇ ವಿಶೇಷವಾಗಿಯೇ ಇದ್ದಾರೆ. ಅವರು ಯಾರು ಅನ್ನೋದು ಈಗಾಗಲೇ ಗೊತ್ತಾಗಿರುತ್ತೆ. ಹಾಗೆ ಈ ಫೋಟೋವನ್ನ ಈಗ ಹಂಚಿಕೊಳ್ಳಲು ಕಾರಣ ಕೂಡ ಇದೆ. ಅಂದಹಾಗೆ ಈ ಫೋಟೋದಲ್ಲಿ ಇರೋದು ಅರ್ಚನಾ ಅಂತಲೇ ನೋಡಿ. ಈ ಅರ್ಚನಾ ಯಾರು ಗೊತ್ತಲ್ಲ? ಹೌದು, ರಮೇಶ್ ಅರವಿಂದ್ ಅವರು ತಮ್ಮ ಪತ್ನಿಯ ಫೋಟೋವನ್ನೇ ಇದೀಗ ಹಂಚಿಕೊಂಡಿದ್ದಾರೆ. ಹಾಗೆ ಇವರು ಪ್ರೀತಿಸಿಯೇ ಮದುವೆ ಆಗಿದ್ದಾರೆ. ಇವರ ಲವ್ಲಿ ಸ್ಟೋರಿನೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಇವರ ವಿವರ ಎಲ್ಲಿದೆ ನೋಡಿ. ರಮೇಶ್ ಅರವಿಂದ್ ಅವರ ಪತ್ನಿ ಅರ್ಚನಾ ಅವರ ಜನ್ಮದಿನ ಇತ್ತು. ಈ ಹಿನ್ನೆಲೆಯಲ್ಲಿಯೇ ರಮೇಶ್ ಅರವಿಂದ್ ಅವರು ಜನವರಿ 6ರಂದು ಇನ್ಸ್ಟಾಗ್ರಾಮ್ ತಮ್ಮ ಪೇಜ್ ಅಲ್ಲಿ ಪತ್ನಿ ಅರ್ಚನಾ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದಾರೆ. ಕಾಲೇಜು ದಿನಗಳಿಂದ ಹಿಡಿದು ಇಲ್ಲಿಯವರೆಗೆ ಜರ್ನಿಯಲ್ಲಿ ಪತ್ನಿ ಇದ್ದಾರೆ. ಆಕೆ ಬದುಕಿನ ಮಹಾನ್ ಶಕ್ತಿ ಅನ್ನುವ ಅರ್ಥದಲ್ಲೂ ಬರೆದುಕೊಂಡಿದ್ದಾರೆ. ಅಂದಹಾಗೆ ಅರ್ಚನಾ ರಮೇಶ್ ಅವರ ಲವ್ ಸ್ಟೋರಿ ಗೊತ್ತಾ? ಈಗ ರಮೇಶ್ ಅರವಿಂದ್ ಅವರು ಅರ್ಚನಾ ಲವ್ ಸ್ಟೋರಿಗೆ ಬರೋಣ. ಅರ್ಚನಾ ಮತ್ತು ರಮೇಶ್ ಅರವಿಂದ್ ಕಾಲೇಜ್ ಫೆಸ್ಟ್ ಅಲ್ಲಿಯೇ ಮೀಟ್ ಆಗಿದ್ರು. 4 ದಿನ ಫೆಸ್ಟ್ ಅಲ್ಲಿಯೇ ಇದ್ರು. ರಮೇಶ್ ಅರವಿಂದ್ ಕೊನೆಯ ದಿನ ಅರ್ಚನಾ ಅವರ ನಂಬರ್ ಕೂಡ ಬರ್ತ್ಕೊಂಡಿದ್ರು. ಆದ್ರೆ ನಂಬರ್ ಅನ್ನ ತಮ್ಮ ಕೈ ಮೇಲೆ ಬರ್ತ್ಕೊಂಡಿದ್ರು. ಅದು ಫೌಂಟೇನ್ ಪೆನ್ ನಿಂದಲೇ ಬರ್ತ್ಕೊಂಡಿದ್ರು. ಆದ್ರೆ ಇಲ್ಲೊಂದು ಎಡವಟ್ ಆಗಿತ್ತು. ಕೈ ಮೇಲೆ ಬರ್ತ್ಕೊಂಡ ನಂಬರ್ ಗಳಲ್ಲಿ 2 ನಂಬರ್ ಅಳಿಸಿ ಹೋಗಿದ್ವು. ಮುಂದೇನಾಯ್ತು? ರಮೇಶ್ ಅರವಿಂದ್ ಅವರು ಬುದ್ಧಿವಂತರು. ಅದನ್ನ ನಂಬರ್ ಹುಡುಕಲು ಉಪಯೋಗಿಸಿದ್ರು. ಲೆಕ್ಕ ಹಾಕಿ ನಂಬರ್ ಡಯಲ್ ಮಾಡ್ತಾನೆ ಇದ್ರು. ಕೊನೆಗೆ ಒಂದು ನಂಬರ್ ಕನೆಕ್ಟ್ ಆಯ್ತು. ಹೀಗೆ ಕನೆಕ್ಟ್ ಆಗಿದ್ದ ಅರ್ಚನಾ ಮತ್ತು ರಮೇಶ್ ಅರವಿಂದ್ ಹೆಚ್ಚು ಕಡಿಮೆ ಸುಮಾರು 6 ವರ್ಷ ಸ್ನೇಹಿತರಾಗಿಯೇ ಇದ್ರು. ಮುಂದೆ ಅದು ಪ್ರೀತಿಯಾಗಿ ಬದಲಾಯಿತು. ಅರ್ಚನಾ ಮತ್ತು ರಮೇಶ್ ಅರವಿಂದ್ ಅವರು ಜುಲೈ 7, 1991ರಂದು ಮದುವೆ ಆದ್ರು. ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಮಗನ ಹೆಸರು ಅರ್ಜುನ್, ಮಗಳಿಗೆ ನಿಹಾರಿಕಾ ಅಂತ ಹೆಸರಿಟ್ಟಿದ್ದಾರೆ. ಅಂದಹಾಗೆ ಮಗಳ ಮದುವೆ ಕೂಡ ಇಷ್ಟದ ಹುಡುಗನ ಜೊತೆಗೆ ಆಗಿದೆ. ಇನ್ನುಳಿದಂತೆ ಅರ್ಚನಾ ಮತ್ತು ರಮೇಶ್ ಅರವಿಂದ್ ಲವ್ಲಿ ಜರ್ನಿ ಇನ್ನಷ್ಟು ಲವ್ಲಿ ಆಗಿಯೇ ಸಾಗ್ತಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಈ ಮುದ್ದಾದ ಜೋಡಿ ನೋಡಿ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.